ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪವಿತ್ರ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನಾನು ಹೊಸ ವರ್ಷ ನಾವೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಕ್ಕಳೆಲ್ಲ ಕೇಕ್ ತೊಗೊಬರಕ್ಕೆ ಹೋಗಿದ್ವಿ. ನೋಡಿ ಕೇಕು ಎಷ್ಟೊಂದು ವೆರೈಟಿ ಕೇಕು ಆವತ್ತು ನೋಡೋಕ್ಕೆ ಒಂದು ಖುಷಿ ನಮಗೆ. ಕಲರ್ ಕೇಕು ಒಂದೊಂದು ಪ್ರೈಸ್ ಇತ್ತು. ಸೊ ನಾವು ದೊಡ್ಡದೇ ತೊಗೊಳೋದ, ಹುಡುಗರಿದ್ದಾರೆ ತಿಂತಾರೆ ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಕೇಕ್ ತೊಗೊಂಡು ಮನೆಗೆ ಬಂದ್ವಿ. ಚೋಟು ಯಾವಾಗ ಕಟ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹಾಯ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನಿದ್ದೆನೂ ಮಾಡದೆ ಕಾಯ್ಕೊಂಡಿದ್ರು ಮಕ್ಕಳು ಕೂಡ. 12 ಗಂಟೆವರೆಗೂ ವೆಯ್ಟ್ ಮಾಡಿ ಕೇಕ್ ಕಟ್ ಮಾಡಿದ್ವಿ. ಇದು ಕೇಕು ನಮ್ಮ ಹೊಸ ವರ್ಷನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ತಂದಿದ್ವಿ. ಸೊ ಕೇಕ್ ತಂದಾದ್ಮೇಲೆ ನನ್ನ ಮಗನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಯಾವಾಗ ಕೇಕ್ ಕಟ್ ಮಾಡ್ತೀರಾ, ಯಾವಾಗ ಕೇಕ್ ಕೊಡ್ತೀರಾ ಅಂತ ಹೇಳ್ತಾ ಇರ್ತಾನೆ. ನಾವು ಟೈಮ್ವರೆಗೂ ಅವನ್ನ ವೆಯ್ಟ್ ಮಾಡಿಸ್ತಿದ್ವಿ. ಏನಾರ ಹೇಳು, ಕೇಕ್ ಕಟ್ ಮಾಡಕ್ಕೆ ಇನ್ನೂ ಟೈಮ್ ಆಗಿಲ್ಲ. ಕೇಕ್ ಕಟ್ ಮಾಡೋಕೆ ಟೈಮ್ ಇಲ್ಲ. ಟೈಮ್ ಇಲ್ಲ ಇನ್ನೂ ಟೈಮ್ ಆಗಿಲ್ಲ. ಕೇಕ್ ತಿನ್ಬೇಕಾ? 12 ಗಂಟೆ ಆಗಲಿ. ಟೈಮ್ ಎಷ್ಟು ಗೊತ್ತಾ? 10:30 ಈಗ. 12 ಗಂಟೆ ಆಗಲಿ. ಎಲ್ಲ ರೆಡಿ ಮಾಡ್ಬಿಡುದು ಈಗ. ರೆಡಿ? ನೀನು ರೆಡಿನಾ ಕೇಕ್ ಕಟ್ ಮಾಡೋಕ್ಕೆ? ರೆಡಿನ? ಏನು ಇವತ್ತು ಬರ್ತಡೇ? ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಆ ಕಡೆ ಅಲ್ಲಿ ತಿರ್ಕೊಂಡು ಹೇಳು ಚಿನ್ನಿಮರಿ ಅಲ್ಲಿ ತಿರ್ಕೊಂಡು ಹೇಳು. ಹೇಳಪ್ಪ, ಹೇಳು. ನನ್ನ ಮಗ. ಸೊ ಇದು ಹೊಸ ವರ್ಷಕ್ಕೆ ನಾನು ವೆಲ್ಕಮ್ ಮಾಡೋಕ್ಕೆ ರಂಗೋಲಿ ಹಾಕಿದ್ದೆ. ನೈಟೇ ರಂಗೋಲಿ ಬಿಟ್ಟೆ. ಇದನ್ನು ನಿದ್ದೆ ಕಂಟ್ರೋಲ್ ಮಾಡಬೇಕಿತ್ತಲ್ಲ, ಟೈಮ್ ಪಾಸ್ ಆಗುತ್ತೆ ಅಂತೇಳಿ ನೈಟೇ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟಿದ್ದೆ. ಹ್ಯಾಪಿ ನ್ಯೂ ಇಯರ್ ಬಂತು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಬಂತು. ಹ್ಯಾಪಿ ನ್ಯೂ ಇಯರ್. ನೋಡಿ ಹೇಗಿತ್ತು. ನೋಡಪ್ಪ, ಇಬ್ರು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನನ್ನ ಜೊತೆ ನೋಡ್ತಿದ್ದೆ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಬರಲ್ಲ. ಇದು ನೆಕ್ಸ್ಟ್ ಡೇ ಲಾಗು. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆ ನೇಬರು ಕೂಡ, ಫ್ರೆಂಡು ಕೂಡ, ಇವರೇನೇ ಇಲ್ಲಿ ಮುಂದೆ ಹೋಗ್ತಾ ಇದ್ರಲ್ಲ, ಅವರು ನನ್ನ ಫ್ರೆಂಡು ಚೈತ್ರ ಅಂತ. ಅವ್ರ ಯಜಮಾನರು ಶಬರಿಮಲೆಗೆ ಹೋಗ್ತಾರಲ್ಲ, ಮಾಲೆ ಹಾಕಿಸ್ಕೊಂಡಿದ್ರು. ಆವತ್ತಿನ ದಿನ, ಹೊಸ ವರ್ಷದ ದಿನ ಅನ್ನದಾನ ಇಟ್ಕೊಂಡಿದ್ರು. ಪ್ರತಿ ವರ್ಷ ಕರಿತಾಯಿದ್ರು, ನಾನು ಹೋಗ್ತಿರ್ಲಿಲ್ಲ. ಸೊ ಈ ವರ್ಷ ಹೊಸ ವರ್ಷ ಬೇರೆ ಬಂದಿದ್ದೆ, ಹಾಗೆ ಅನ್ನೋದು ಬೇಡ ಅಂತೇಳಿ ಮಕ್ಕಳು ಕರ್ಕೊಂಡು ನಾನು ರೆಡಿಯಾಗಿ ಹೊರಟೆ. ತುಂಬ ಜನ ರಶ್ಶು. ದೇವರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಹಂಗೆ ಕಲಶ ಪೂಜೆ, ತುಂಬ ಜನ, ತುಂಬ ರಶ್ ಇತ್ತು. ಹೆಂಗಪ್ಪ ನಾವು ಹೋಗೋದು, ಚೋಟುನ ಕರ್ಕೊಂಡು ಹೋಗೋದು ನನಗೆ ತುಂಬ ಕಷ್ಟ. ಜನ ರಶ್ ಇದ್ದರೆ ಅವನಿಗೆ ಊಟದಲ್ಲಾಗಲಿ ದೇವಸ್ಥಾನದಾಗಲಿ ಸ್ವಲ್ಪ ಕಷ್ಟ ಆಗುತ್ತೆ, ಎತ್ಕೋಬೇಕು. ಧ್ರುವ ನಡೀತಾನೆ. ಜನ ನೋಡಿ ಎಷ್ಟು ಜನ ಅಂದರೆ ಮೇಲ್ಮೇಲೆ ಬೀಳ್ತಾಯಿದ್ರು. ಊಟ ಮಾಡೋಕ್ಕೂ ಮುಂಚೆ ಅವ್ರ ಹಿಂದೆ ಚೇರಿಂದಲೇ ನಿಂತ್ಕೊಬಿಡ್ತಾಯಿದ್ರು. ಅದೊಂದು ಸ್ವಲ್ಪ ಇದು ಮಾಡ್ತಿತ್ತು. ಹೋದ್ಮೇಲೆ ವಾಪಸ್ ಬರೋವಾಗಿಲ್ವ, ಪ್ರಸಾದ ಸಿಗೋದೇ ಕಷ್ಟ, ದೇವ್ರ ಪ್ರಸಾದ. ಹಾಗಾಗಿ ಕಾದು ನಾವು, ನನ್ನ ಚೋಟು ಕರ್ಕೊಂಡೋದ್ರೆ ಅವ್ನು ಊಟ ತಿನ್ನಲ್ಲ, ಅವನಿಗೆ ನಾನು ತಿನ್ನಿಸ್ಬೇಕು. ಈ ಕಡೆ ಅದು ನನಗೆ ಊಟ ಮಾಡ್ದಂಗೆ ಆಗಲ್ಲ, ಅವನಿಗೂ ತಿನ್ನಿಸಿ ನಾನು ತಿನ್ನಿಸಿ ಊಟ ತಿನ್ನಿಸ್ಕೊಂಡು ಪ್ರಸಾದ ಸಿಕ್ತು. ಊಟ ಮುಗಿಸ್ಕೊಂಡು ಹೊರಟ್ವಿ. ಇದು ನನ್ನ 3 ಡೇಸ್ ನಂತರದ ಲಾಗ್ ಆಗಿರುತ್ತೆ.
ನಾನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದೆ. ಅಂಗನವಾಡಿಲಿ ಬಿಡೋಕ್ಕೆ ಹೋಗ್ತೀನಲ್ಲ, ಅಲ್ಲಿ ಒಂದು ಆಂಟಿ ಹೂ ಕಟ್ತಾರೆ. ಅವ್ರಿಗೆ ಹುಷಾರಿರ್ಲಿಲ್ವಂತೆ, ಹಾಗಾಗಿ ನಾನು ಲಾಸ್ಟ್ ಟೈಮ್ ಒಂದ್ಸಲ ಹಂಗೆ ಈಸ್ಕೊಬಂದು ಕಟ್ಟಿದ್ದೆ ಹೂನ. ಈಗಲೂ ಹೇಳಿದ್ರು 5 kg ಹೂ ಇದೆ ನೋಡಮ್ಮ ಕಟ್ಕೊಡು ಅಂತ ಹೇಳಿದ್ರು. ಹಾಗಾಗಿ ಸುಮ್ಮನೆ ಟಿ ವಿ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಕಟ್ಟೋಣ ಹೂನ ಅಂತೇಳಿ ಈಸ್ಕೊಂಡು ಬಂದೆ. ಇದು ಹೂ ಕಟ್ಟುವಾಗ ನನಗೇನು ನೆನಪಾಗೋದು ಅಂದರೆ, ನಮ್ಮ ಅಪ್ಪ ಬಂದು ಸೊಪ್ಪು ಮಾರ್ತಾರೆ, ಕರ್ಬೇವಿನ ಸೊಪ್ಪನ್ನ ಹಂಗೆ ಮರನೇ ಕಟ್ ಮಾಡ್ಕೊಂಡು ಮನೆಗೆ ತರ್ತಾರೆ. ಅದನ್ನು ನಾವು ಸಣ್ಣ ಕಟ್ಟಾಗಿ ಕಟ್ಟಬೇಕು ಅದನ್ನು. ನಮ್ಮ ಅಪ್ಪ ಒಬ್ಬರೇ ಕಟ್ಟೋಕ್ಕಾಗಲ್ವಲ್ಲ, ಅದಕ್ಕೆ 100 ಕಟ್ಟು ಕರ್ಬೇವಿನ ಸೊಪ್ಪು ಕಟ್ಟಿದ್ರೆ 10 ರೂಪಾಯಿ ಅಂತ ಹೇಳ್ತಾಯಿದ್ರು. ಅಣ್ಣ ನಾನು ಇಬ್ಬರು ಕೂತ್ಕೊಂಡು ಕಟ್ತಾಯಿದ್ವಿ. ಅಣ್ಣಂಗೆ ದುಡ್ಡು ಕೊಡ್ತಾಯಿದ್ರು, ನನಗೆ ಒಂದೊಂದು ಸರಿ ಮೋಸ ಮಾಡಿಬಿಡ್ತಿದ್ರು. ಆವಾಗ ನಾನು ಕೋಪ ಮಾಡ್ಕೊಂಡು ಕಟ್ಟಲ್ಲ ಅಂದರೆ ಅವಾಗ ಅವರು ಒಂದು ಮಾತು ಹೇಳ್ತಾಯಿದ್ರು, ನೀವು ತಿನ್ನೋ ಅನ್ನಕ್ಕಾರ ಕೆಲಸ ಮಾಡಿ, ನೀವು ತಿನ್ನೋ ಹಿಟ್ಟಿಗೆ ಕೆಲಸ ಮಾಡಿ ಅಂತ ಅಪ್ಪ ಹೇಳೋರು. ಹಾಗಾಗಿ ಅದು ನನಗೆ ಯಾವಾಗಲೂ ನೆನಪಾಗ್ತಾಯಿತ್ತು. ಸೊ ನಾವು ತಿನ್ನೋ ಅನ್ನಕ್ಕಾದರೂ ಕೆಲಸ ಮಾಡಬೇಕಲ್ವಾ. ಕೊಡ್ತೀನಿ ದುಡ್ಡು ಅಂತ ಹೇಳೋರು, ಕೊಡ್ತಾ ಇರಲಿಲ್ಲ. ಒಂದೊಂದು ಟೈಮ್ ಕೊಡ್ತಾಯಿದ್ರು, ಒಂದೊಂದು ಟೈಮ್ ಏನು ಮಾಡ್ತಿದ್ರು, ರೇಗ್ಬಿಡ್ತಾಯಿದ್ರು, ದುಡ್ಡು ಕೊಡ್ತಾ ಇರಲಿಲ್ಲ. ಅಣ್ಣಂಗೆ ಹಂಗೆ ಮಾಡ್ತಾಯಿರಲಿಲ್ಲ, ನನಗೆ ಮಾತ್ರ ಹಾಗೆ ಮಾಡ್ತಾಯಿದ್ರು. ನಾನು ಮನೆ ಕೆಲಸನೂ ಮಾಡ್ತಾಯಿದ್ದೆ, ಕಾಲೇಜ್ಗೂ ಹೋಗ್ತಾಯಿದ್ದೆ, ನನ್ನ ಹೋಮ್ವರ್ಕ್ ಏನೈತೆ ಅದನ್ನು ಮುಗಿಸ್ತಾಯಿದ್ದೆ. ಸೊ ಅವರು 10 ರೂಪಾಯಿ ಕೊಡ್ತಾರೆ ಅನ್ನೋ ಆಸೆಗೋಸ್ಕರ ಖುಷಿಗೇ ನಾವು ಕಟ್ತಾ ಇದ್ದಿದ್ದು. ಆದರೆ ಆವಾಗಲೂ ಅವ್ರು ನನಗೆ ಹಂಗೆ ಬೇಜಾರು ಮಾಡಿಬಿಡ್ತಾಯಿದ್ರು. ಯಾವಾಗಲೂ ಒಂದು ಸರಿ ಕೊಡೋರು ದುಡ್ಡನ್ನ, ಇನ್ನೊಂದು ಸರಿ ನಾನು ಇವತ್ತು ಕಟ್ಟಿದ್ನಲ್ಲ ದುಡ್ಡು ಕೊಡು ಅಂದಾಗ ಅಮ್ಮನ ಮೇಲೆ ರೇಗ್ಬಿಡ್ತಿದ್ರು, ನನ್ನ ಮೇಲೆ ಜೋರು ಮಾಡಿಬಿಡ್ತಿದ್ರು. ನಾನು ನಿಮಗೆ ದುಡ್ದಾಗ್ತಾ ಇಲ್ವಾ ಅಂತ ಜೋರು ಮಾಡಿಬಿಡ್ತಾಯಿದ್ರು. ಅಪ್ಪಂಗೆ ಪರೋಟ ಅಂದರೆ ಇಷ್ಟ, ಹೋಟ್ಲಿಂದ ತರೋರು. ಮಗನಿಗೆ ಕೊಡ್ತಾಯಿದ್ರು, ನನಗೆ ಕೊಡ್ತಾ ಇರಲಿಲ್ಲ. ನೀವೇನು ದುಡಿತೀರಾ, ನಿಮಗೆ ಕೊಡೋಕ್ಕೆ ನಾವು ಕಷ್ಟಪಟ್ಟು ದುಡಿಯೋದು ಅಂತ ನನ್ನ ಮೇಲೆ ರೇಗ್ಬಿಡ್ತಾಯಿದ್ರು. ಸೊ ತಂದೆ ಹಿಂಗೆಲ್ಲ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ನಮ್ಮ ತಂದೆ ಹಾಗೆ ಮಾಡ್ತಾಯಿದ್ರು ನನಗೆ. ಸೊ ಅವತ್ತಿಂದ ದುಡ್ಡು ಅಂದರೆ ತುಂಬ ಇಂಪಾರ್ಟೆಂಟು, ದುಡ್ಡು ತುಂಬ ಮುಖ್ಯ ಅಲ್ವಾ. ಅಪ್ಪನೇ ಹೇಳ್ಕೊಟ್ಟಿರೋದಿದ್ದು, ದುಡ್ಡು ತುಂಬ ಮುಖ್ಯ. ದುಡ್ಡಿದ್ರೇ ಅಪ್ಪನೂ ಬೆಲೆ ಕೊಡ್ತಾರೆ, ಅಮ್ಮನೂ ಬೆಲೆ ಕೊಡ್ತಾರೆ. ಸೊ ನನಗಿದು ಹೂ ಕಟ್ಟುವಾಗ ಅದೆಲ್ಲ ನೆನಪಾಗ್ತಿತ್ತು, ಅಳು ಬರ್ತಾಯಿತ್ತು, ಬೇಜಾರಾಗ್ತಾಯಿತ್ತು. ಹಾಗೆ ಇದು ನನ್ನ ಚೋಟು ಒಂದು ಸ್ವೀಟ್ ಮೆಮೊರೀಸ್ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಚೋಟು ಚಿಕ್ಕ ವಯಸ್ಸಲ್ಲಿ ಹೇಗಿದ್ದೆ, ಹೇಗೆಲ್ಲ ಅವ್ರ ಅಪ್ಪನ ಜೊತೆ ಆಟಾಡ್ತಿದ್ದ ಅಂತ. ಫ್ರೆಂಡ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.